ಯಾಕೋ ಮಗುದು ವೆಯ್ಟ್ ಕಡಿಮೆ ಆಗ್ತೈತೆ ಅಂತ ಪಪ್ಪದು. ಡಾಕ್ಟರ್ ಏನ್ ಹೇಳೋದು ಅಂದ್ರೆ, ಏನ್ ನಾವು ಮೊದಲು 2 ಟೈಮ್ಸ್ 3 ಟೈಮ್ಸ್ ಕೊಡ್ತಿದ್ವಿ, ಇವಾಗ 5 ಟೈಮ್ಸ್ 3 ಟೈಮ್ ಫುಲ್ ಮೀಲು. ಮಂಡ್ಯದಲ್ಲಿ ಕೊಬ್ಬುಗಳು ಕಡಿಮೆ ಆದ್ರೆ ಸ್ವಲ್ಪ ಅರ್ಶಿನ ಊಟಕ್ಕೆ ಬನ್ನಿ, ಇಲ್ಲಿ ಸ್ವಲ್ಪ ಕೊಬ್ಬು ಐತೆ ತಗೊಂಡೋದು ಅಂತ. ನಮ್ಮ ಹೆಂಡತಿಗೆ ಸ್ವಲ್ಪ ಜಾಸ್ತಿ ಆಗೈತೆ. ಎಲ್ಲ ತಗೊಂಡಿನಿ, ಗಾಡಿ ಕಿ ಮತ್ತೋಗ್ಬಿಡ್ತೀನಿ, ಇಲ್ಲ ಗಾಡಿ ಕಿ ತಗೊಂಡಿರ್ತೀನಿ ಬಾಕ್ಸ್ ಮತ್ತೋಗ್ಬಿಡ್ತೀನಿ, ಇಲ್ಲ ಬಾಕ್ಸ್ ತಗೊಂಡಿರ್ತೀನಿ ಬ್ಯಾಗ್ ಮತ್ತೋಗ್ಬಿಡ್ತೀನಿ, ಎಲ್ಲ ತಗೊಂಡಿರ್ತೀನಿ ಸ್ಪೆಕ್ಸ್ ಮತ್ತೋಗ್ಬಿಟ್ಟಿರ್ತೀನಿ, ಎಲ್ಲ ತಗೊಂಡಿರ್ತೀನಿ ಬಟ್ ಇಡೋದ್ ಮತ್ತೋಗ್ಬಿಟ್ಟಿರ್ತೀನಿ. ಏನಾದ್ರು ಒಂದ್ ಮತ್ತೋಗ್ತಾನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನಾನ್ ನಿಮ್ಮ ಜಗತ್ ಸಿಂಗ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನು ಒಂದು ಜರ್ನಿ ಮಾಡ್ತಾ ಇದೀವಿ ನಾವು, ಟು ಬಿ ಎ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಅಂತ ಮಾಡ್ತಾ ಇದೀವಿ. ಅದ್ ಏನಂತ ಗೊತ್ತಿಲ್ಲ, ಮೊದಲನೇ ಸರಿ ನಾನು ಹೇಳಿರೋದು ನನ್ನ ಬಾಯಿಂದ. ಬಟ್ ಎನಿಹೌ, ನಡಿ ನಷ್ಟ ಇಷ್ಟ ಮಾಡೋಣ. ಏನ್ ನಷ್ಟ ಅಂತ ನೋಡೋಣ. ನಮ್ಮ ಬಾಗ್ಲಾಕ್ಬಿಟ್ಟಿದ್ದಾರೆ, ಸ್ವಲ್ಪ ನಮ್ಮ ಮಲಗಿರ್ತಾರೆ, ನಾವೇ ನಷ್ಟ ಪಡ್ಸ್ಕೊಂತೀನಿ ನಾನು. ಏನ್ ನಷ್ಟ? ಎಗ್ಗು ಇದೆಲ್ಲ ಬಪ್ಪ ಚಿನ್ನ ಕಷ್ಟ ಆಯ್ತು. ಕಿಚಡಿ ತರ ಐತೆ, ಕಿಚಡಿ ಮೊಟ್ಟೆ ತಿನ್ನೋಣ ಹೊಟ್ಟೆ ತುಂಬಾ. ನಾಷ್ಟೆಲ್ಲ ಆಯ್ತು, ನಾಷ್ಟೆಲ್ಲ ಮುಗಿಸ್ಕೊಂಡು ನಾಷ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಅಂಗನವಾಡಿಗೆ ಹೋಗ್ಬೇಕು. ಯಾಕೋ ಮಗುದು ವೆಯ್ಟ್ ಕಡಿಮೆ ಆಗ್ತೈತೆ ಅಂತ ಪಪ್ಪದು, ನಮ್ ತನ್ವಿದು. ಕುಸುಮ್ ಹೇಳ್ತಿದ ನಮ್ ವೈಫ್ ಹೋಗಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಂಬೋಣ, ಏನು ಪ್ರಾಬ್ಲಮ್ ಇದೆಯಾ ಏನು ಕತೆ ಅಂತ. ನಡೀರಿ ಹೋಗೋಣ, ಚಲೋ ಚೂಟ್ಕಲ್. ಅಂಗನವಾಡಿಗೆ ಬಂದಿದ್ದು, ಅಂಗನವಾಡಿ ಕ್ಲೋಸು. ಗೊತ್ತಿಲ್ಲ ಏನ್ ಮಾಡೋದು ಮುಂದೆ. ಮಾಲೂಮಿನ ಸುಮ್ ಅಂಗನವಾಡಿ ಮುಚ್ಚಿತ್ತಂತ ಬೇರೆ ಕಡೆ ಹಾಸ್ಪಿಟಲ್ ಹೋಗ್ತಾ ಇದೀವಿ, ನೋಡೋಣ ಅಲ್ಲಿ ಏನಾಗುತ್ತೆ ಅಂತ. ಡಾಕ್ಟರ್ ಇರ್ತಾರೋ ಇಲ್ವೋ ಅದೇ ಆಗುತ್ತೆ. ಫ್ರೆಂಡ್ಸ್, ಮುಗೀತು ನಮ್ದು ಹಾಸ್ಪಿಟಲ್ ವಿಸಿಟ್. ನೋಡಿ, ಇದೇ ಹಾಸ್ಪಿಟ್ಲ್ ನಾವು ಬಂದಿದ್ದು. ನೋಡಿ, ಇವಾಗ ನಮ್ಮ ಮನೆಗೆ ಹೋಗಿರ್ತೀನಿ. ಹಾಸ್ಪಿಟಲ್ ವಿಸಿಟ್ ಮುಗ್ದಾದ್ಮೇಲೆ ನಾವು ಬಂದಿರೋದು ಒಂದು ಬಿಗ್ ಮಾರ್ಕೆಟ್. ಮಗುಗೆ ಫ್ರೂಟ್ಸ್ ತಗೊಬೇಕು, ಅದಕ್ಕಾಗಿ ಬಂದಿರೋದು. ನಾನು ತಗೊಂಡಿರೋದು ಫ್ರೂಟ್ಸ್ ಗಿಟ್ಸ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ತಿರ್ಗಾ ಇವಾಗ ಮನೆಗೆ ಬಂದ್ವಿ, ಸೂಪರ್ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಫ್ರೂಟ್ಸ್ ಇಸ್ಕೊಂಡು ವಾಪಸ್ ತಿರ್ಗಾ ಬಂದಿದ್ ಮನೆಗೆ ಆಯ್ತು. ಡಾಕ್ಟರ್ ಏನ್ ಹೇಳೋದು ಅಂದ್ರೆ, ಏನಿಲ್ಲ ಒಂದು ಜಾಲಿ ಆಗಿದೆ ಅಂತೆ ಬಾಡಿ, ಲೈಕ್ ಬೇಬಿ ವೇಟ್ ಒಂದ್ ಸ್ವಲ್ಪ ಕಡಿಮೆ ಇದೆ. ಅದ್ ಯಾಕೆ ಕಡಿಮೆ ಅಂತಂದ್ರೆ, ನಮ್ ಹುಡುಗಿ ಸುಮ್ನೆ ಇರ್ತಾಳ, ತಿಂತಾಳೆ, ಆಟ ಆಡ್ತಾಳೆ, ತುಂಬಾ ಹಠಾತ್ ಒಂದ್ ಚೂಟಿ ತುಂಬಾ ಒಂದ್ ಸೆಕೆಂಡ್ ಸುಮ್ನೆ ಇರಲ್ಲ. ಅದಕ್ಕಾಗಿ ಏನ್ ಹೇಳಿದ್ರೆ, ನಾವು ಫೀಡಿಂಗ್ ಏನ್ ನಾವು ಮೊದಲು 2 ಟೈಮ್ಸ್ 3 ಟೈಮ್ಸ್ ಕೊಡ್ತಿದ್ವಿ, ಇವಾಗ 5 ಟೈಮ್ಸ್ 3 ಟೈಮ್ ಫುಲ್ ಮೀಲು, 2 ಟೈಮ್ಸ್ ಫ್ರೂಟ್ಸು, ಇಲ್ಲ ಅಂತಂದ್ರೆ ಪ್ಯೂರ್ ತರ ಕೊಡಕ್ ಹೇಳಿದಾವೆ. ಇನ್ನೊಂದು 15 ಡೇಸ್ ಆದ್ಮೇಲೆ ತಿರ್ಗಾ ವೇಟ್ ಚೆಕ್ ಮಾಡೋಣ, ಈಗ ವೇಟ್ ಗೇನ್ ಆಗಿರ್ತಾಳೆ ಇಲ್ವಾ ಅಂತ ನೋಡೋಣ ಏನಾಗುತ್ತೆ. ಬಟ್ ಏನೋ ಬಾಳಿ ನಮ್ ಬೇಬಿ ಅಂತ ಫುಲ್ ಆಕ್ಟಿವ್, ಚೆನ್ನಾಗಿ ಟೈಮ್ ಊಟ ತಿಂತಾಳೆ, ಎಲ್ಲ ಮಾಡ್ತಾಳೆ. ನೋಡೋಣ. ಇವಾಗ ಬಂದ್ ಮನೆಗೆ ಸ್ವಲ್ಪ ನಮ್ದು ಕೆಲಸ ಐತೆ, ಕೆಲಸ ಮುಗಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕು. ಸ್ನಾನ ಗಿನ ಆಯ್ತು, ರೆಡಿ ಆಯ್ತು, ರೆಸ್ಟ್ ಆಯ್ತು, ಎಲ್ಲ ಆಯ್ತು. ಒಂದೇ ಒಂದ್ ಆಗಿಲ್ಲ, ಏನು ಅಂತಂದ್ರೆ ಆಫೀಸ್ಗೆ ಹೋಗ್ಬೇಕಪ್ಪ. ಆಫೀಸ್ ಹೌದು. ಏನಿವಾಗ ಏಕೈಕುದೇ ಮಂಜೆ ಮಂಡ್ಯದಲ್ಲಿ ಕೊಬ್ಬುಗಳು ಕಡಿಮೆ ಆದ್ರೆ ಸ್ವಲ್ಪ ಅರ್ಶಿನ ಊಟಕ್ಕೆ ಬನ್ನಿ, ಸ್ವಲ್ಪ ಕೊಬ್ಬು ಐತೆ ತಗೊಂಡೋದು. ನಮ್ಮ ಹೆಂಡತಿಗೆ ಸ್ವಲ್ಪ ಜಾಸ್ತಿ ಆಗೈತೆ. ನಾನು ಇವಾಗ ಊಟ ಗೀಟ ಮಾಡಿರ್ತಾರೆ. ಬೆಳಗ್ ತಿಂದಿದ್ ನಾಷ್ಟ ಬಿಸಿ ಆಗ್ತೈತೆ, ಚಪಾತಿ ಮಾಡ್ತಾವ್ರೆ, ತಿನ್ಕೊಂಡೆಲ್ಲ ಹೋಗೋಣ ಬನ್ನಿ. ನೋಡಿ, ಊಟ ಗೀಟ ಆಯ್ತು, ಆಫೀಸ್ಗೆ ಹೋಗೋಣ. ಕುಸುಮಾ ಬಾಯ್ ಬಾಯ್.
ನಡೆಸೋ ಟೈಮ್ ಆಗ್ತೈತೆ ನಮ್ಗೆ. गाड़ी का कील ऊपर है क्या? देखो टेबल के ऊपर है. सुने नहीं आया. ಎಲ್ಲ ತಗೊಂಡಿದ್ದೀನಿ, ಗಾಡಿ ಕಿ ಮತ್ತೋಗ್ಬಿಡ್ತೀನಿ, ಇಲ್ಲ ಗಾಡಿ ಕಿ ತಗೊಂಡಿರ್ತೀನಿ ಬಾಕ್ಸ್ ಮತ್ತೋಗ್ಬಿಡ್ತೀನಿ, ಇಲ್ಲ ಬಾಕ್ಸ್ ತಗೊಂಡಿರ್ತೀನಿ ಬ್ಯಾಗ್ ಮತ್ತೋಗ್ಬಿಡ್ತೀನಿ, ಎಲ್ಲ ತಗೊಂಡಿರ್ತೀನಿ ಸ್ಪೆಕ್ಸ್ ಮತ್ತೋಗ್ಬಿಟ್ಟಿರ್ತೀನಿ, ಎಲ್ಲ ತಗೊಂಡಿರ್ತೀನಿ ಬಟ್ ಇಡೋದು ಮತ್ತೋಗ್ಬಿಟ್ಟಿರ್ತೀನಿ. ಏನಾದ್ರು ಒಂದು ಮತ್ತೋಗ್ತಾನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. गाड़ी की ले देखो मियाँ. नहीं देना बा या तो बाय बाय में हाय मिला छोड़ा दो सब. ಇದು ನಮ್ಮ ಗಾಡಿ, ಇದು ನಾವು. ಇವತ್ತು ಸ್ವಲ್ಪ ಬೇಗನೆ ಬಂದ್ಬಿಡಿ ಆಫೀಸ್ಗೆ. ವೆಲ್ಕಮ್ ಬ್ಯಾಕ್ ಟು ಸ್ಲೇವ್ ಮೋಡ್. ಗಾಡಿ ಪಾರ್ಕ್ ಮಾಡೋಣ. ವರ್ಕ್ ಮೋಡ್ ಇಸ್ ಆನ್. ಗಾಡಿ ಪಾರ್ಕ್ ಮಾಡಾಯ್ತು. ಊಟದ ಬಾಕ್ಸ್ ತಗೊಂಡಿಲ್ಲ. ಯಾಕೋ ಮೆಮೊರಿ ಪವರ್ ಕಡಿಮೆ ಆಗ್ಬಿಟ್ಟಿದೆ ನಮ್ದು. ಒಂದೊಂದ್ಸರಿ ಎಲ್ಲ ಮತ್ತೋಗ್ಬಿಡ್ತೀನಿ. ನೆನ್ನೆನೂ ಅಷ್ಟೇ ಹೋಗ್ಬೇಕಾದ್ರೆ ನಾನು ಲಾಸ್ಟ್ ಡೇ ಆಫೀಸಲ್ಲಿ ನನ್ನ ಬಾಕ್ಸ್ ಮನೆಯಲ್ಲಿ ಆಫೀಸಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇವತ್ತಿದು ಬೇರೆ ಬಾಕ್ಸ್ ಮನೇಲಿ ಹೋಗಿದ್ದಾವ ನಮ್ಮ. ಎಲ್ಲಿದ್ಯಾ ನಾನಿಂದು, ಎಲ್ಲಿಗೆ ಏನು ಕತೆ ಅಂತ. ಸಿಗೋಣ ನಿಮ್ಗೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ. ಮುಗೀತು ನಮ್ ಸ್ಲೇವ್ ಮೋಡ್. ನಡಿ ಮನೆಗೆ ಹೋಗೋಣ. ಮನೆಗೆ ಹೋಗ್ಬೇಕಾದ್ರೆ ನಾನು ಆಫೀಸಲ್ಲಿ ಏನ್ ಯೋಚನೆ ಮಾಡ್ತೀರಾ ಅಂದ್ರೆ, ಎಷ್ಟೊಂದ್ ಜನ ಕಮ್ಯುನಿಕೇಶನ್, ನಾವು ಇಬ್ರು ಮಾತಾಡ್ತಾ ಇರ್ತೀವಿ, ಒಬ್ರು ತುಂಬಾ ಚೆನ್ನಾಗಿ ಕೇಳಿಸ್ಕೊಂತಾರೆ, ಒಬ್ಬೊಬ್ರು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಸ್ಟೆಂಟ್ ಆಗಿ ರಿಪ್ಲೈ ಕೊಡಕ್ಕೆ ಕೇಳಿಸ್ಕೊಂತಿರ್ತಾರೆ. ಆದ್ರೆ ನಿಮ್ ಎಮೋಷನ್ ಥಿಂಕ್ ಮಾಡ್ತೀವಲ್ಲ, ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದೀವ ಅಂತ ಥಿಂಕ್ ಮಾಡಲ್ಲ. ಏನ್ ಹೇಳ್ಬೇಕು, ರಿಪ್ಲೈ ಮಾಡ್ಬೇಕು ಅಂತ ರಿಪ್ಲೈ ಮಾಡ್ತಿದ್ರೆ. ಲಿಸ್ನಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹೌ ಯು ರಿಪ್ಲೈ, ಲಿಸ್ನಿಂಗ್ ಅಷ್ಟೇ ಅಲ್ಲ ಇಂಪಾರ್ಟೆಂಟ್. ನಾನು ಹೇಳಿದಾಗೆ ನೀವೇನ್ ಮಾತಾಡ್ತೀವಿ ಅದನ್ನ ಕೇಳಿಸ್ಕೊಂಡು ನಾವು ರಿಪ್ಲೈ ಹೇಗ್ ಮಾಡ್ತೀವಿ, ನೀವು ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಒಂದೇ ಒಂದು ನಿಮಿಷ ನಾನು ಮಾತಾಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ನಡಿ ಹೋಗೋಣ ಆಫೀಸಿಂದ ನಮ್ಮ ಮನೆ ಕಡೆಗೆ. ಇವಾಗ ಜಸ್ಟ್ ರೀಚ್ ಆಗಿದ್ದು, ಗಾಡಿ ನಿಲ್ಸಾಯ್ತು. ಟಿಫಿನ್ ಬಾಕ್ಸ್ ಎತ್ಕೊಳ್ಳೋಣ. ಇಲ್ಲ ಇವತ್ತು ನಮ್ಮ ತಗ್ಬಿಡೋದ ಅಷ್ಟೇ. ನಮ್ಮ ಮಾಡ್ಬಿಡ್ತಾವ. ನಡೀರಿ ಆಫೀಸಿಂದ ಮನೆಗೆ. ಟೈಮ್ ಅಂದ್ರೆ ಪಕ್ಕಾ 4:20 ನಾವು ಮನೆ ರೀಚ್ ಆಗಿರೋದು ಇವತ್ತು. ಈ ಟಿಫಿನ್ ಬಾಕ್ಸ್ ಇವತ್ತು ತಗೊಂಡೋಗಿದ್ದು. ಇನ್ನೊಂದು ಟಿಫಿನ್ ಬಾಕ್ಸ್ ತೆಗಿತೀನಿ. ಇದು ನೆನ್ನೆ ಮರ್ತು ಬಂದಿದ್ದು. ಓಕೆ 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 ಅದೇ ನಾನು ಏನ್ ಹೇಳ್ತಾ ಇದ್ದೆ, ದ ಕಮ್ಯುನಿಕೇಶನ್ ಅನ್ನೋದ್ಕಿಂತ ಒಬ್ಬರ ಹತ್ರ ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದ್ರೆ ಹೇಗಿರ್ತದೆ. ಒಬ್ಬೊಬ್ರು ನಾನೇ ಇರ್ಬೋದು, ಇಲ್ಲ ನೀವು ಇರ್ಬೋದು. ನಾನು ತುಂಬಾ ಸರಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಒಬ್ರು ಮಾತಾಡ್ತಿದ್ದಾರೆ, ನಾವು ಅವ್ರನ್ನ ಎಮೋಷನ್ಸ್ ಏನ್ ಕಮ್ಯುನಿಕೇಟ್ ನಮ್ಮ ಹತ್ರ ಮಾಡ್ತಾ ಇರ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಬದಲು ನಮ್ ಬ್ರೈನ್ ಆಗ್ಲೇ ನಾವು ಪ್ರೊಸೆಸ್ ಮಾಡ್ತಾ ಇರ್ತೀವಿ. ಅವ್ರಿಗೆ ಏನ್ ರಿಪ್ಲೈ ಕೊಡ್ಬೇಕು, ಏನ್ ಕೊಡ್ಬೇಕು, ಯಾವ ತರ ಆನ್ಸರ್ ಕೊಡ್ಬೇಕು ಅಂತ ರಿಪ್ಲೈ ಮಾಡ್ತಾ ಇರ್ತೀವಿ. ಬಟ್ ನಾವು ಇದನ್ನ ಇದ್ ಮಾಡ್ದೇವಂಗೆ ನಾವು ಅವ್ರ ಎಮೋಷನ್ಸ್ ನ ಅವ್ರು ಏನ್ ನಮ್ಗೆ
ಪಾಯಿಂಟ್ ಹೇಳ್ತಿದ್ದಾರೆ, ಅವ್ರು ಏನ್ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಆ ಪದಗಳಿಂದ ಅಂತ ನಾವು ಲಿಸನ್ ಮಾಡ್ಬೇಕು. ಕಮ್ಯುನಿಕೇಶನ್ ಇಸ್ ಎ ಗುಡ್ ಥಿಂಗ್, ಬಟ್ ಕಮ್ಯುನಿಕೇಶನ್ ಮಾಡೋದಕ್ಕಿಂತ ಜಾಸ್ತಿ ಸ್ಕಿಲ್ ಒಂದು ಲಿಸನ್ ಮಾಡೋ ಸ್ಕಿಲ್ ಇರಬೇಕು. ಆ ಲಿಸನ್ ಮಾಡೋ ಸ್ಕಿಲ್ ಬರೀ ಆನ್ಸರ್ ಮಾಡೋದಲ್ಲ, ಸಮ್ಟೈಮ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ರಿಪ್ಲೈ ಮಾಡ್ಬೇಕು ಅಂತ ನಾವು ಬ್ರೈನ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡ್ತಾರೆ, ಏನಾಗ್ಬಿಡುತ್ತೆ ಅಂದ್ರೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳೋದ, ಓಕೆ ಓಕೆ ಹೌದು ಹೇಳ್ತಾರೆ ನಾವು ಅದನ್ನ ರಿಪ್ಲೈ ಕೊಡ್ಬೇಕು ಅಂತ ಆ ತರ ಆಗ್ಬಿಡುತ್ತೆ. ಇದೇ ತುಂಬಾ ಸತಿನೇ ಆಗೋದು. ನೀವು ಅದೇ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನವನಿಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಮ್ ಲಾಸ್ಟ್ ಕನ್ವರ್ಸೇಷನ್ ಹೇಗಿತ್ತು, ಒಬ್ಬರ ಜೊತೆ ಮಾತಾಡೋದು. ಸಮ್ಟೈಮ್ಸ್ ಲಿಸ್ನಿಂಗ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗ್ಬಿಡುತ್ತೆ. ನೀವು ಅದಕ್ಕೆ ರಿಪ್ಲೈ ಕೊಡೋದ್ ಬೇಡ, ನೀವು ಅದಕ್ಕೆ ಲಿಸನ್ ಮಾಡಿದ್ರೆ ಸಾಕು. ಸಮ್ಟೈಮ್ಸ್ ಆ ಪರ್ಸನ್ಗೆ ಒಬ್ಬ ಗುಡ್ ಲಿಸ್ನರ್ ಬೇಕಾಗುತ್ತೆ, ರಿಪ್ಲೈ ಮಾಡ್ಬೇಕು ಅಂತ ಅವಶ್ಯಕತೆನೇ ಇಲ್ಲ. ಸೊ ಆಸ್ ಗುಡ್ ಆಸ್ ಕಮ್ಯುನಿಕೇಶನ್ ಸ್ಕಿಲ್, ಲಿಸ್ನಿಂಗ್ ಸ್ಕಿಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗುತ್ತಿಲ್ಲ. ನಡೀರಿ ಹೋಗಿ ನಾವು ನಿದ್ದೆ ಮಾಡೋಣ, ಬಂದ್ಬಿಟ್ಟಿದೀವಿ ನಾವು ಮನೆಗೆ. ತುಂಬಾ ಬೇಗನೆ ನಿದ್ದೆ ಮಾಡೋಣ, ಬೆಳಗ್ಗೆ ಬೇಗ ಎದ್ದೋಳೋಣ. ಏನ್ ಕ್ಯಾಮೆ ಆಯ್ತಾ ನೋಡೋಣ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಆಲ್, ಲವ್ ಯು ಆಲ್. ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್. ಬೈ ಬೈ, ಸಿ ಯು ಆಲ್, ಲವ್ ಯು. ಸಿ ಯು ಇನ್ ಅನದರ್ ವಿಡಿಯೋ.